30 ಕ್ಯೂಸೆಕ್ಸ್ ನೀರು ತೆಗೆದುಕೊಳ್ಳಲಿಕ್ಕೆ ಚಿಕ್ಕಮಗಳೂರು, ಕಡೂರು ಮತ್ತು ತರೀಕೆರೆ, ಹೊಸದುರ್ಗ ತಾಲೂಕುಗಳ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ನೀರು ತೆಗೆದುಕೊಳ್ತಕ್ಕಂಥ ಅವಕಾಶಕ್ಕೆ ಭದ್ರಾ ಬಲದಂಡೆ ನಾಲೆಯಿಂದ ಈಗಾಗಲೇ ಅವಕಾಶವನ್ನು ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಕೂಡ ಈಗಾಗಲೇ ಅನುಮತಿ ನೀಡಿದ್ದಾರೆ. ಅವರ ಅನುಮತಿ ಮೇಲೆ ನಾವು ಕೆಲಸವನ್ನು ಕೂಡ ಪ್ರಾರಂಭ ಮಾಡಿ ಆಗಿದೆ. ಕೆಲಸ ಪ್ರಾರಂಭ ಮಾಡಿದ ನಂತರ ಅಲ್ಲಿ ಸ್ಥಳೀಯ ಕೆಲವು ಹಿತಾಸಕ್ತಿಗಳು ಸುಮ್ಮನೆ ಬಂದು ಅಡೆತಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಒಂದು ಸಭೆ ಕರೆದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸ್ಥಳೀಯ ಎಲ್ಲ ತರೀಕೆರೆ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ಎಲ್ಲರೂ ಕೂಡ ಇದನ್ನು ಸರಿಪಡಿಸ್ಕೊಂಡು ಮುಂದುವರಿಸಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಸಭೆ ಕರೆದು ಮಾತುಕತೆ ಕೂತ್ಕೊಂಡ ಸಂದರ್ಭದಲ್ಲಿ ಮಾತುಕತೆಯಿಂದ ವಿಫಲವಾಗಿ ಅವರು ನಾವು ಕೋರ್ಟ್ಗೆ ಹೋಗ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಹೋದರು. ಈಗ ಅನುಮತಿ ತೆಗೆದುಕೊಳ್ಳಲಿಕ್ಕೆ ನಾವು IIT ಇಂಜಿನಿಯರಿಂಗ್ ವಿಭಾಗದಿಂದ ತಜ್ಞರನ್ನು ಕರೆಸಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿಸಿ ಅವರಿಂದ ಒಪ್ಪಿಗೆ ತಗೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಅವರು ಕೂಡ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ. ಇಲ್ಲಿವರೆಗೆ 3-4 ದಿವಸದಿಂದ ಕೆಲಸ ನಿಲ್ಲಿಸಿದ್ವಿ. ನಾಳೆಯಿಂದ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈಗ ಸುಮ್ಮನೆ ವಿನಾಕಾರಣ ಈಗಾಗಲೇ ಭದ್ರಾ ಬಲದಂಡೆ ನಾಲೆಯಿಂದ 22 ಕಡೆ ಬಲದಂಡೆ ನಾಲೆಯನ್ನು ಸೀಳಿ ಹರಿಹರ ತಾಲೂಕು, ದಾವಣಗೆರೆ ತಾಲೂಕು, ಮಾಯಕೊಂಡ ಕ್ಷೇತ್ರ, ಚನ್ನಗಿರಿ ಕ್ಷೇತ್ರ 6 ಲಕ್ಷ ಜನ ಎಲ್ಲ ಕಡೆಗೂ ಕೂಡ ನೀರು ತಗೊಂಡು 6 ಲಕ್ಷ ಜನಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು 22ನೇ ಸೀಳ್ತಕ್ಕಂಥ ಭಾಗ. ಇದಕ್ಕೆ ಅಡೆತಡೆ ಮಾಡ್ತಾರೆ ವಿನಾಕಾರಣ ಯಾಕೆ ಅಂತ ಗೊತ್ತಿಲ್ಲ. ತಕ್ಷಣ ರೈತರು ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀವಿ, ದಯಮಾಡಿ ತಮ್ಮ ಮನವನ್ನು ಒಲಿಮೆ ಮಾಡಿಕೊಂಡು ಈ ಭಾಗದ ಬಯಲುಸೀಮೆ ಜನರಿಗೂ ಕೂಡ ಕುಡಿಯೋ ನೀರು ಕೊಡಬೇಕು ಅಂತಕ್ಕಂಥ ಒಳ್ಳೆಯ ಮನಸ್ಸಿನಿಂದ ಕೊಡೋದು ಒಳ್ಳೆಯದು. ಅಧಿಕಾರಿಗಳು ತಜ್ಞರು ಕೂಡ ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತಾವು ಕೂಡ ಇದಕ್ಕೆ ಅನುಮತಿ ಕೊಟ್ಟು ಈ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ.